ಸ್ನೇಹಿತರೆ ಸ್ವಾಗತ. ಕ್ವಾಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಣ್ರಿ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ. ಒಂದೇ ಬಾರಿ 600 ಮಕ್ಕಳು ಸತ್ತೋಗಿದ್ದಾರೆ. ಮತ್ತೊಂದು ಮಗದೊಂದು ದಾಳಿ ಮಾಡಿದೆ, ಮಕ್ಕಳು ಸತ್ತೋಗಿದ್ದಾರೆ. ಮಕ್ಕಳು ಆ ಥರ ಆಗಬಾರ್ದಿತ್ತು, ಖಂಡನೀಯ. ಆದರೆ ಅವರ ದೇಶದ ಮೇಲೆ ಅವ್ರದ್ದು ಏನಿತ್ತು, ಯಾವ ಸಂಸ್ಕೃತಿ ಗಲಾಟೆನೋ, ಮತ್ತೊಂದು ಮಗದೊಂದು. ಇಸ್ರೇಲಿಂದ ಇರಾನ್ ಯಾರೋ ನಾಯಕತ್ವ ಮುಸ್ಲಿಮ್ ಇರುತ್ತಲ್ಲ, ಅವ್ರನ್ನ ಹೊಡೆದಾಕಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಕಡೆ ನಮ್ಮ ಇಂಡ್ಯಾದಲ್ಲಿ ಅದ್ಯಾರು ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಅವರು ಏನು ಅಳ್ಳೋದು ಕೇಳ್ತೀರಾ, ಎಲ್ಲ ಮಾಡೋದು ಕೇಳ್ತೀರಾ, ಇರಾನಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಓಕೆ ಮಾಡಿ, ಯಾರೋ ಒಬ್ಬರು ನಾಯಕರನ್ನ ಇದು ಮಾಡಿದ್ದಾರೆ ಅಂದರೆ ಮಾಡಬೇಕು, ಅದರ ತಪ್ಪಿಲ್ಲ. ನ್ಯಾಯ ಕಡೆ ಇದೆ, ಅದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತು ಇಸ್ರೇಲಿಂದ ಇನ್ನೊಬ್ಬ ಅಧ್ಯಕ್ಷ ಆಯ್ಕೆ ಮಾಡಿದ್ರಲ್ಲ, ಅವ್ರನ್ನೂ ಹೊಡೆದು ಉಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ. ಎಲ್ಲ ಕಡೆ ನ್ಯೂಸ್ ಅದು ಹರಡಿದೆ. ವಿಷಯ ಇಷ್ಟೇ, ಈಗ ಅಮೇರಿಕ ಎಂಟ್ರಿ ಆಗಿದೆ. ಅಮೇರಿಕದ ಮೇಲೆ ಇರಾನ್ ದಾಳಿ ಮಾಡಿ ಅವರ ಸೇನಾನೆಲೆ ಧ್ವಂಸ ಮಾಡಿದೆ ಅಂತ ಎಲ್ಲ ಕಡೆ ಇದಾಗ್ತಾಯಿದೆ, ಸ್ಪ್ರೆಡ್ ಆಗ್ತಾಯಿದೆ. ಇರಾನ್ ಅವರು ನಮ್ಮ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಮಾಹಿತಿ ಆಯಿತಾ. ಈಗ ಎಲ್ಲಿ ಎಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಾ, ಅವರು ಸತ್ತಾಗ ಅಳ್ತಾ ಇದ್ರಲ್ಲ, ಈಗ ನಮ್ಮ ಆಯಿಲ್ ಟ್ಯಾಂಕರ್ ಮೇಲೆ ಅವರು ದಾಳಿ ಮಾಡಿದ್ದಾರೆ ಅಂದರೆ ಅವರೆಂಥ ಲುಚ್ಚಗಳು ಇರ್ಬೋದು. ನೀವು ಅವ್ರ ನಾಯಕರು ಸತ್ತಾಗ ಸಮಾಧಾನ ಏನೋ ಮತ್ತೊಂದು ಹತ್ರಿ ಗೋಳಾಡಿರಿ ಅಲ್ಲಿ. ಈಗೆಲ್ಲ ಮಾತು ಬಿಗಿಯರು ಮತ್ತೊಬ್ಬರು ಎಲ್ಲ ಎಲ್ಲಿ ಮನೇಲಿ ಕೂತಿದ್ದಾರೆ. ನಮ್ಮ ದೇಶದ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿ ಮಾಡಿದ್ದಾರೆ ಅಂದರೆ ನನ್ನ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕಾ? ಸ್ನೇಹಿತರೆ, ಇಲ್ಲಿ ನಮ್ಮ ದೇಶದ ಅನ್ನ ತಿನ್ಕೊಂಡು, ನಮ್ಮ ದೇಶದ ನೀರು ಕುಡ್ಕೊಂಡು, ನಮ್ಮ ದೇಶದ ಗಾಳಿ ತಗೊಂಡು ನಾವು ನಮ್ಮ ದೇಶಕ್ಕೆ ಯಾರು ಸಪೋರ್ಟ್ ಆಗ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾವುದೇ ಜಾತಿ ಧರ್ಮ ಮತ್ತೊಂದಲ್ಲ, ನಮಗೆ ದೇಶ ಮುಖ್ಯ ಆಗುತ್ತೆ. ದೇಶ ಇದ್ದರೆ ನಾವು ಇದರೊಳಗೆಲ್ಲ ಬದುಕ್ಬೋದು. ಈಗ ಯಾರು ಮಾತಾಡಲ್ಲ. ನಮ್ಮ ದೇಶದ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿ ಮಾಡಿದಾಗ ಈಗೆಲ್ಲ ಬಾಯಿ ಮುಚ್ಕೊಂಡು ಖರ್ಚಿಪ್ ಕಟ್ಕೊಂಡು ಕೂತಿದ್ದಾರ. ಈಗ ಯಾರು ಮಾತಾಡೋಕ್ಕೆ ಧೈರ್ಯ ಇಲ್ವಾ? ಸ್ನೇಹಿತರೆ, ಇಷ್ಟೇ. ನಮ್ಮ ದೇಶಕ್ಕೆ ನಾವು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರಬೇಕು. ನಮ್ಮ ದೇಶ ಅಂದರೆ ನಾವು ಪ್ರಾಣ ಕೊಡೋಕ್ಕೂ ತಯಾರಾಗಿರ್ಬೇಕು. ಪರದೇಶವರು ತೀರಿ ಹೋದಾಗ ಇವರು ಶ್ಲೋಕಾಚರಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಇರಾನವರು ನಮ್ಮ ದೇಶದ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿ ಮಾಡಿದಾರಲ್ಲ, ಒಟ್ಟಿಗೆ ಅನ್ನ ತಿಂತಾಯಿದ್ದಾರೆ, ಏನು ತಿಂತಾಯಿದ್ದಾರೆ? ಇವಾಗ ಮಾತಾಡೋಕ್ಕೆ ಬಾಯಿ ಬಿದ್ದೋಗಿದೆ ಅವರಿಗೆ. ನಮ್ಮ ದೇಶಕ್ಕೆ ಯಾವಾಗಲೂ ನಾವು ಸಪೋರ್ಟ್, ಈಗ ಯಾವುದೇ ಧರ್ಮ ಆಗಲಿ, ಮತ್ತೊಂದು ಮಗದೊಂದು ಧರ್ಮ ಆಗಲಿ ನೋಡಿ, ನಮ್ಮ ಭಾರತ ಎಲ್ಲ ವರ್ಗದವ್ರಿಗೆ ಎಷ್ಟು ಸೇಫ್ ಅನ್ನೋದು ಈಗ ತಿಳಿತಿದೆ. ಇಸ್ರೇಲ್ ಯುದ್ಧ, ರಷ್ಯಾ ಯುದ್ಧ, ಬ್ರಹ್ಮೈನು ಯುದ್ಧ, ಇರಾನ್ ಯುದ್ಧ, ಮತ್ತೊಂದು ದೇಶ ಯುದ್ಧ. ಅದಕ್ಕೆ ಭಾರತ ಎಲ್ಲ ಧರ್ಮ ಎಲ್ಲ ವರ್ಗ ಶಾಂತಿಯ ತವರೂರು ನಮ್ಮ ದೇಶ ಇಂಡಿಯಾ. ನಮ್ಮ ತಂಟೆಗೆ ಯಾರು ಬಂದರೂ ಬಿಡಲ್ಲ, ನಾವು ಇನ್ನೊಬ್ಬರು ತಂಟೆಗೆ ಹೋಗಲ್ಲ. ಆ ಥರದ ನಾಡು ನಮ್ಮ ದೇಶ. ನಮ್ಮ ದೇಶಕ್ಕೆ ಸಪೋರ್ಟ್ ಆಗಿರಿ ಎಲ್ಲ ಧರ್ಮದವರು. ಯಾರೋ ಬೇರೆಯವ್ರು ಸತ್ತಾಗ ಮಾತಾಡ್ತೀರಾ, ಇದು ಮಾಡ್ತೀರಾ, ಶ್ಲೋಕಾಚರಣೆ ಮಾಡ್ತೀರಾ. ಈಗ ಮಾಡಿ ವಿರೋಧಿಸಿ. ನಮ್ಮ ದೇಶಕ್ಕೆ ಯಾವುದು ಆಗುತ್ತೆ ನಾವು ಅದನ್ನು ಮಾಡಬೇಕಾಗತ್ತೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಮೂಲರಾಮ ವಿಜಯತು, ಜೈ ಕಿರಣಂ, ಜೈ ಕರ್ನಾಟಕ.